ಶಂಕರ್ ನೋಡಾಯ್ತು, ಲಿಂಗರಾಜಪ್ಪನ ನೋಡಾಯ್ತು, 3 ಜನ ನೋಡ್ಬೇಕು. ಈಗ ದೇವರಾಜು. 3 ಜನನು ಇವರೇ ನೋಡಿ. ಯಾರು ನೋಡ್ಬೇಕ ಇನ್ನು ಅಷ್ಟೇ. ನೀನೇ ಇದೆಯಲ್ಲ ನೋಡೋಕೆ. ದೊಡ್ಡ ಮಗ ಅವನಲ್ಲ, ಇನ್ನೇನು ಯೋಚನೆ ಅವ್ರು. ಏನು ಹುಷಾರಿಲ್ಲ. ಯಾರು ಆಗಲ್ಲ. ಅದೇ ನಿಜ ಹೇಳಿ ಇನ್ನೊಂದಪ್ಪ. ದುಡ್ಡು ಇಸ್ಕೊಳ್ಳೋದು ಹೋಗಿ ಹೋಟ್ರೆ ಏನಾದರೂ ಆರ್ಡರ್ ಮಾಡಿದ್ರೆ ತಿನ್ಕೋಬೇಕು, ಸುಮ್ಮನೆ ಮಾಡ್ಕೊಳ್ಳಿ ಸುಮ್ಮನೆ ಅಡ್ಗ ಗಿಡ್ಗ ಅಂತ ಆಗಲ್ಲ. ಒಬ್ಬರನ್ನು ಇಟ್ಕೊಂಡಿದ್ದೆ, ಅರ್ಧ ಬಕೆಟ್ ನೀರನ್ನ ಎಲ್ಲ ಒಚ್ಕೊಂಬಂದು ಆ ಪಾತ್ರೆಗೆಲ್ಲ ಹಂಗಂಗೆ ಅದು ಎಂಟೋಡಿತ್ತು. ಅದ್ಯಾರು ನಿಲ್ಸ್ಕೊಂಡಿದ್ರಿ ಕೆಲಸಕ್ಕೆ? ಯಾರು ನಿಲ್ಸ್ಕೊಂಡಿದ್ರಿ ಕೆಲಸಕ್ಕೆ? ಒಬ್ಬರು ಕೆಲಸದವ್ರನ್ನ ಪಾತ್ರೆ ಕೈ ಆಗಲ್ಲ. ಸರಿ, ಯಾರು ಇಸ್ಕೊಂಡಿದ್ದು ಯಾರನ್ನ ಅಂದೆ? ಕೆಲಸದವ್ರನ್ನ. ಗೊತ್ತಿರೋಳೇನಾ ಅಂದೆ. ಗೊತ್ತಿರೋರಾ? ಎಲ್ಲ ಮಾಡ್ಕೊಡ್ತಾರ ಅವರು. ನೀವು ಹಿಂಗೆ ಅಂದ್ಬಿಟ್ಟು ಹೋಯ್ತಾರ. ನಮ್ಮಂಗೆಲ್ಲ ನೀಟಾಗಿ ಮಾಡ್ಕೊಯ್ತಾರಲ್ಲ ಹಂಗೆಲ್ಲ. ಅರ್ಧ ಬಕೆಟಲ್ಲ ಅದೇ ಹೇಳಂಗಿಲ್ಲ ಅಮ್ಮ. ಅದೆಲ್ಲ ಅಂಡಲ್ಲಿ ಒರ್ಸ್ಕೊಂಡು ಅವ್ರಿಗೆಲ್ಲ ರೆಡಿ ಮಾಡಿ ಎತ್ತಿ ಕೊಟ್ಟರೆ ಮಾತ್ರ ಒರೆಸೋದು. ಅವರೇ ಎತ್ತಿ ಇಟ್ಟು ಎಲ್ಲ ಮಾಡಿ ಒರೆಸಲ್ಲ ಯಾರು. ಈಗ ಅಷ್ಟೇ ಅಲ್ಲಿ ಯಾರು ಇರೋದು ಇಬ್ರು ತಾನೇ ಬುಡಿಯಲ್ಲಿ, ಏನು ಒರೆಸೋದಿತ್ತು? ಆಗಲ್ಲ. ಹಿಂಗೆ ಅಂದ್ಬಿಟ್ಟು ಹೊಂಟಾಯ್ತಾರ ಅಷ್ಟೇ. ಆಗೋಯ್ತು ಅವ್ರಿಗೆ ಅಷ್ಟೇ. ಸ್ನಾನ ಮಾಡೋಕ್ಕೂ ಆಗಲ್ಲ. ಒಬ್ರು ಯಾರನ್ನಾರು ಇಸ್ಕೊಬಿಡುತ್ತಾನ. ಯಾರನ್ನ ಇಸ್ಕೊಳ್ಳಿ, ಒಬ್ರು ಆಯನ ಯಾರನ್ನಾರು ಇಸ್ಕೊ. ದುಡ್ಡು ಎಣಿಸ್ಬೇಡವಾ? ಅದ ಇರೋರು ಎಣಿಸ್ತಾರ, ಅವ್ರು ಎಲ್ಲಿ ಎಣಿಸ್ತಾರ ಕೊಟ್ರ. ಆಯ್ತು. ಏನ್ ಮಾಡವ, ನಮ್ಮನ್ನು ಸೇರ್ಸಲ್ಲ ಅವ್ರು. ಎಲ್ಲಿ ನಮ್ಗೆ ಏನ್ ಕೊಟ್ಟು ಬಿಡ್ಬೇಕಾಯ್ತು ಅಂತ ನಮ್ಮನ್ನು ಸೇರ್ಸಲ್ಲ ಅವರು. ಮಂದಿಗೆ ಹೆಣ್ಣು ನೋಡ್ತಾರ. ಕೇಳೆ ಪೂರ್ತಿ ನಮ್ಮನ್ನು ಸೇರ್ಸಲ್ಲ ಅವರು. ಯಾಕೆಂದ್ರೆ ನಮ್ಮನ್ನ ಎಲ್ಲಿ ಏನು ಕಿತ್ಕೊಬಿಡ್ತಾಳ ಅಂದ್ಬಿಟ್ಟು ನನ್ನ ಸೇರ್ಸಲ್ಲ. ನಾವು ಯಾರು ಮಾಡಿದ್ರು ಮಾಡಿಸ್ಕೊಳಲ್ಲ. ನಾವೇನು ಮಾಡವ? ವಯಸ್ಸಾದ ಕಾಲದಲ್ಲಿ ನಮ್ಗಿರುತ್ತೆ ಕಷ್ಟ, ನಮ್ದು ಸಾಯ ಗಂಟ್ಲು ಇರುತ್ತೆ. ಹೆಣ್ಣು ನೋಡ್ತಾರ. ನೋಡಿ ಮಂಜನಿಗೆ ಹೆಣ್ಣು ನೋಡಿ ಮದುವೆ ಮಾಡಿ ನಾವು ಏನೋ ಒಂಚೂರು ಮಾಡಿ ಕೊಡವ ಅನ್ಕೋತೀವಿ. ಆದರೆ ಇವರು ಎಲ್ಲಿ ಬಂದುಬಿಟ್ರಿ ಏನಾಗೋಯ್ತು ಅಂತ ಮನೆ ಹತ್ರಕ್ಕೆ ಸೇರ್ಸೋಕೆ ಕಷ್ಟ ಅವ್ರಿಗೆ. ನಾವು ಏನು ಮಾಡವ? ನಾವೇನು ಮಾಡೋಣ ಅಂತೀವ? ಅವನ ಭಯ ಇವ್ರಿಗೆ, ದೊಡ್ಡವನ ಭಯ. ನಮ್ಮನ್ನೆಲ್ಲಿ ಸೇರಿಸ್ಬಿಟ್ರೆ ಏನಂತನೋ ಅಂತ ಇವ್ರಿಗೆ ಅವ್ನು ದೊಡ್ಡವನ ಭಯ. ಹಾಂ, ಅದು ಹಿಡ್ಕೊಳಕ್ಕಾದ್ದ? ಹಾಂ, ಹಿಡ್ಕೊಳಕ್ಕಾದ್ದ? ಕಲ್ಲು ಆಯ್ತಾ ಇಲ್ಲ. ಈಗ ಅಡುಗೆ ಏನು ಮಾಡಿದ್ರಿ? ಅವನೇನು ತಿಂತಾನೆ ಅದು ಮಾಡ್ಕೊಳ್ಬೇಕು. ನಿಮ್ಗೆ ಅವ್ರಿಗೊಂದು ಮಾಡ್ಕೋತಾರ. ಆ ಪಾತ್ರೆಗಳೆಲ್ಲ ಕೈ ಇದೇ ಆಗಲ್ಲ. ಈಗೇನು ಬಂದು ತೊಳ್ಕೊಡ್ಬೇಕಾ? ತಾಯಿ ಹೋಗು ನಿಮ್ಮ ಮನೆ ಕೆಲಸ. ಅಲ್ಲ ಬೇಕಾ ಹೇಳಿ ತೊಳ್ಕೊಡ್ತೀನಿ. ಬೆಳಗ್ಗೆ ಟೈಮ್ ಬಂದು ಬೇಕಾರೆ ತೊಳ್ಕೊಡು ಅಂದರೆ ಬರ್ತೀನಿ. ಬೆಳಗ್ಗೆ ಟೈಮು ಫೋನ್ ಮಾಡಿ ತೊಳ್ಕೊಟ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ದೋಸೆ ಬೇಕಾದ್ರೆ ಬಂದು ತೊಳ್ಕೊಬಿಟ್ಟು ಬರ್ತೀನಿ ಬೇಕು ಅಂದ್ರೆ. ಇನ್ನೇನು ಮಾಡಿರಿ? ಇಬ್ಬಿಬ್ರು ಸೊಸೆರು ತಂದ್ಬಿಟ್ಟು ಯಾರು ಗೊತ್ತಿಲ್ದಂಗೆ ಯಾಕಿದ್ದಾರೆ? ಇರಲಿ ಬಿಡಿ, ಅವ್ರ ಕತೆ ಅವ್ರದ್ದು ಆಯಿತು. ಅಲ್ಲ ನಿಮ್ಮ ಅತ್ತೆದೇ ಒಂಥರ ಆಗೋಯ್ತು ಬಿಡಿ. ಯಾಕೆ ಕೊನೆಗೆ ಅವ್ರು ಇರ್ನಿಲ್ವ? ಅವ್ರು ನೋಡ್ಕೊಂಡ್ರು. ಯಾರು ಇಲ್ದಂಗೆ ಏನು ಇರ್ನಿಲ್ವಲ್ಲ, ಕೊನೆಗೆ ಒಬ್ರು ಇದ್ರಲ್ಲ ಅವ್ರಿಗೆ. ನಿಮ್ದು ಹೇಳಿ ಫಸ್ಟ್. ಆಗಲ್ಲ. ಏನು 85 ವರ್ಷ ಆಯ್ತಾ? 85 ಆಯ್ತಾ? 85 ಆಯ್ತವ? 82? 82 ಅಂತ ಪಾಪ. ಇನ್ನೇನು ಇನ್ನೂ ಹೆಚ್ಚಿನ ಇನ್ನೇ ನಮ್ಮ ಕೈಲೇ ಆಗಲ್ಲ ಅಂತೀವಿ, ಓಡಾಡೋಕ್ಕೆ ಕಷ್ಟ ಅಂತೀವಿ. ಅವ್ರು ಯಾವ ಥರ ಏನು ಮಾಡಿ ವಿಧಿ ಇಲ್ಲದೆ ಸಾಯ್ಬೇಕಾಗದೆ ಅಷ್ಟು. ಎಷ್ಟಿದ್ದು ಏನು ಪ್ರಯೋಜನ? ಬಗ್ಗೆ ಇಷ್ಟೆಲ್ಲ ಇದ್ದು ಈ ಥರ ಜೀವನ ಮಾಡ್ಬೇಕು. ಏನು ಮಾಡಿ ಏನು ಮಾಡಿ ಈಗ ನಾನು ಹೋಗಿ ಮಾಡ್ಕೊಡೋ ಅಂದರೆ
ಇಲ್ಲ ಅಲ್ಲಿರಬೇಕು, ಇಲ್ಲ ಇವ್ರು ಇಲ್ಲಿ ಬಂದಿರಬೇಕು. ಎಲ್ಲದ್ದು ಪಾಪ ಅಂತ ಅವ್ನು ಬಿಟ್ಟು ಇವ್ರು ಬರೋಕ್ಕೆ ಬಿಟ್ಟರೆ ಇಡೀ ಅಲ್ಲ, ಅವ್ನು ಬಿಟ್ಟು ಇವ್ರು ಬರೋಕ್ಕಾಗಲ್ಲ, ಇಲ್ಲಿ ನಾ ಬಿಟ್ಟು ಅಲ್ಲಿ ಹೋಗೋಕ್ಕಾಗಲ್ಲ. ಹಂಗೆ ನಮ್ಮ ಪರಿಸ್ಥಿತಿ. ಅದ್ಯಾರ ಹಂಚ್ಕೊಂಡ್ ನಂಗೆ ಹಾಕಿದವ್ರಲ್ಲಿ ಹ್ಞೂ ಕಣೆ, ಯಾರೋ ಹೊಸ್ದಾಗಿ ಮನೆ ಕಟ್ಟವ್ರಲ್ಲಿ. ಆ ಕಡೆ ನೋಡಿಲ್ಲ ಹಂಚಿನ ಮನೆ ಆ ಥರ ಇದೆ.